ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಮಾನ್ಯ ಸಚಿವರ ಮಾನ್ಯ ಎಡಿಸಿ ಅವರ ಡಿಸಿ ಸಾಹೇಬರ ಮಿನಿಸ್ಟರ್ ಸಾಹೇಬರ ಈ ದಿನ ಏನು ಅಹಿತಕರವಾಗಿ ಆಗಬಾರ್ದಿತ್ತು ಆ ಅಹಿತಕರ ಘಟನೆ ನಡೆದ ನಂತರ ಶಾಂತಿ ಸಭೆ ಮಾಡ್ತಾ ಇದ್ದೀವಿ. ಇದಕ್ಕೆ ಮೊದಲೇ ಗಣೇಶನಪ್ಪ ನೀಲಪ್ಪ ಪ್ರಾರಂಭ ಮೊದಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್.ಪಿ. ಸಾಹೇಬರು ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ ಇದೇ ಶಾಂತಿ ಸಭೆ ಆಗಿತ್ತು. ಯಾರೋ ಮಹಾತ್ಮರು ಹೇಳಿದ್ರು, ಎಲ್ಲಿ ಗಲಾಟೆ ಆಗಿಲ್ಲ, ಏನೂ ಆಗಿಲ್ಲ, ಇದು ಶಾಂತಿ ಸಭೆ ಅಂತ ಯಾಕೆ ಮಾಡ್ತಾ ಇದ್ದೀವಿ, ಇದು ಸಹೋದರ ಸಭೆ ಮಾಡಿ. ಆ ಶಬ್ದದ ಅಲ್ಲಿ ಶಾಂತಿ ಸಭೆ ಇದ್ದು ಸಹೋದರ ಸಭೆ ಇತ್ತು. ಆದ್ರೆ ಇಷ್ಟು ಬೇಗ ಶಾಂತಿ ಸಭೆ ಮಾಡಬೇಕು ಅಂತ ಇಲ್ಲೋ ಯಾರಿಗೂ ಗೊತ್ತಿಲ್ಲ. ಅದು ಆಕಸ್ಮಿಕ ಆಗೋದು. ಕೆಲವು ಮಾಡುವ ತಪ್ಪಿಗೆ ಎಲ್ಲರೂ ಹೊಣೆಗಾರತ್ತಿಲ್ಲ. ನನ್ನ ಮಗ ಮಾಡುವ ತಪ್ಪು ನಾನು ಮಾಡಲ್ಲ. ಆದರೂ ಕೆಲವು ಮಾಡಿರುವ ತಪ್ಪು ನನ್ನ ಸಮಾಜಕ್ಕೆ ಇವತ್ತು ಒಂದು ಇಡೀ ರಾಜ್ಯದಲ್ಲಿ ಬಂದಿದೆ. ಅದನ್ನ ನಾವು ಒಪ್ಪತ್ತೀವಿ. ಅದನ್ನ ನಮ್ಮ ಪೊಲೀಸ್ ಇಲಾಖೆಯವರು ಅವ್ರಿಗೆ ಏನ್ ಶಾಸ್ತಿ ಮಾಡಬೇಕಾಗಿತ್ತು ಅವ್ರನ್ನ ಬಂಧಿಸಿದ್ದಾರೆ. 21 ಜನರು ಬಂಧಿಸಿ ಜೈಲು ಕಳಿಸೋದು. ಇದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಿ ನಾವು ಮತ್ತೊಂದು ಎಲ್ಲಾ ಸಂಸ್ಥಾ ಮುಸ್ಲಿಮರು ಇದನ್ನ ಬೆಂಬಲಿಸ್ತೀವಿ. ಹಾಗೂ ಈ ದಿನ ಎಲ್ಲರೂ ಸೇರಿ ಒಂದು ಸಭೆ ಆಗ್ತಾ ಇದ್ರೆ ತುಂಬಾ ಒಳ್ಳೆಯದಿತ್ತು. ಕೆಲವರು ಇದನ್ನ ಬಹಿಷ್ಕರಿಸೋರು. ಆದ್ರಿಂದ ಅವ್ರಿಗೆ ಶಾಂತಿ ನಿಲ್ಲಿಸೋದು ಬೇಕಾಗಿಲ್ಲ ಅಂತ ಎಲ್ಲರೂ ತಿಳ್ಕೋಬೇಕು. ಯಾಕಂದ್ರೆ ಯಾರು ಶಾಂತಿ ಬೇಕು ಅಂತಂದ್ರೆ ಎಲ್ಲರೂ ಆಗಮಿಸಿದ್ದಾರೆ. ಆದ್ರೆ ಅವ್ರಿಗೆ ಶಾಂತಿ ಬೇಕಾಗಿಲ್ಲ. ಅವ್ರಿಗೆ ಈ ಸಮಾಜದಲ್ಲಿ ವಿಷ ಬೆಳೆಸಬೇಕು, ಹಿಂದೂ ಮುಸ್ಲಿಂ ಬಾಯಿ ಬೇಕಾಗಿಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಬಂದಿಲ್ಲ. ನಮ್ಗೆ ಸರ್ಕಾರದಿಂದಾಗಲಿ ನಮ್ಮ ಪೊಲೀಸ್ ಇಲಾಖೆಯಿಂದಾಗಲಿ ತಪ್ಪ ನಮ್ಗೆ ಅವ್ರು ನೋಡಿದ್ರೆ ನಮ್ಗೆ ಕಣ್ಣೀರು ಬರುತ್ತೆ. ನಮಗೋಸ್ಕರ ಅವರು ಕಳೆದ 3 ದಿನದಿಂದ ನಿಂದನೆ ಮಾಡಿಲ್ಲ. ಪೊಲೀಸ್ ಇಲಾಖೆಗೂ ಅಷ್ಟೇ, ಜಿಲ್ಲಾಡಳಿತಕ್ಕೂ ಅಷ್ಟೇ. ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇದರಲ್ಲಿ ನಾವು ಮುಸ್ಲಿಂ ಕುಟುಂಬದವರ ಅವ್ರಿಗೆ ಬೆಂಬಲಿಸಲಿಕ್ಕೆ ಅನ್ನೋದಿಲ್ಲ. ನಾನು ಜಾಮೆ ಮಸೀದಿ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಮುಸ್ಲಿಂ ಸಮಸ್ತ ಮುಸ್ಲಿಮರ ಪರವಾಗಿ ಹೇಳ್ತಾ ಇದ್ದೀನಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಿದೆ. ನಮಗೆ ಅದ್ರ ಬಗ್ಗೆ ಆಕ್ಷೇಪಣೆ ನಾವು ಯಾರ ಪರವಾಗೂ ನಾವು ಅವ್ರಿಗೆ ಬೆಂಬಲಿಸುವುದಿಲ್ಲ. ಅವರು ಸಮಾಜಕ್ಕೆ ಅವರು ತಿರುಗು ಅವ್ರಿಗೆ ಒಂದು ಗೊತ್ತಾಗಲಿ, ಅವ್ರಿಗೆ ಸಜ್ಜೆ ಆಗಲಿ. ಮತ್ತೆ ನಾಳೆ ಒಂದು ಕಾರ್ಯಕ್ರಮ ಇದೆ, ಗಣೇಶನ ಸಾಮೂಹಿಕವಾಗಿ ವಿಸರ್ಜನೆ ಮಾಡ್ತಿದ್ದೀವಿ ಅಂತ. ನಮ್ಮ ಮುಸ್ಲಿಮರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೆಲವೊಂದು ಕಡೆ ಇಟ್ಟಿದೆ ಕಳವಳ. ಏನಿರ್ತದೋ ಏನು ಮಾಡಿದ್ರು, ಯಾರೋ ಕಾರ್ಯಕ್ರಮ ಮಾಡಿದ್ರು, ಇಡೀ ಮುಸ್ಲಿಂ ಸಮುದಾಯನ ಗುರಿ ಮಾಡೋದು ತಪ್ಪು. ನಾವು ಏನು ಮಾಡಿದ್ರು ಅದಕ್ಕೆ ಇವ್ರ ಜೊತೆ ಇರುವಂತವ್ರು ವ್ಯಾಪಾರ ವಾಯುವಾಗಿ ಎಲ್ಲರೂ ಸೇರಿ ಮಾಡುವಂತವ್ರು. ಗಣೇಶನ ಹಬ್ಬ ಬಂದವಾಗ ನಾವೆಲ್ಲ ನಾವು ಗಣೇಶನ ಪ್ರಸಾದಕ್ಕಿಂತ ಬೆಳೆದಿರೋದು. ನಮಗೆ ಗಣೇಶನ ಬಗ್ಗೆ ನಾವು ಯಾರಿಗೂ ವಿರುದ್ಧ ಇಲ್ಲ. ನಾವು ಬೇಕಾದ್ರೆ ನಮ್ಮ ಬೀದಿಯವ್ರು ಇರ್ತಾರೆ, ಕೇಳಿ ನಮ್ಮ ಗಣೇಶ ಇರ್ತಾರೆ. ಅದಕ್ಕೆ ಪರ್ಮಿಷನ್ ಪೊಲೀಸ್ ಅವ್ರ ಹತ್ರ ತಗೋಬಹುದು. ನಾನು ಅದರಲ್ಲಿ ಎಲ್ಲರೂ ಸೇರಿ ಒಂದಿನ ಮುಂಚೆ ಆ ದೇವರಿಗೆ ನಮ್ಮ ಕಡೆಯಿಂದ ಆಗುತ್ತೆ. ನಾವು ಅಷ್ಟೊಂದು ಅನುಕೂಲವಾಗಿದ್ದೀವಿ. ನಮ್ದು ಏನಾದ್ರು ಇದ್ದಾಗ ಹಬ್ಬ ಹರಿದಿನ ಆದಾಗ ಅವರು ಅದಕ್ಕೆ ಬೇಕಾಗುವಂತ ಎಲ್ಲ ಖರ್ಚು ವೆಚ್ಚ 100 ಕೆಜಿ ಮಾಂಸ ಕೊಟ್ಟು ಹೋಗ್ತಾರೆ. ಇವತ್ತು ಆಗಿನ ಘಟನೆಯಿಂದ ಹೇಳ್ತಾ ಇರೋದ್ರಿಂದ ನಾವು ತುಂಬಾ ಅನುಕೂಲವಾಗಿದ್ದೀವಿ. ನಮಗೆ ಕೆಲವು ತಪ್ಪು ಎದುರುಗಡೆ ನಾವು ನಿಮ್ಮ ಜೊತೆ ಸಾಮಾನ್ಯ ಮೊನ್ನೆ ತಾನೇ ನನ್ನ ಮಗಂದು ನಿರ್ಮಿಲಿಕ್ಕೆ ಉದ್ದೇಶ ಒಂದು 1,000 ಜನ ಇದ್ರು. ಅದರಲ್ಲಿ ಅರ್ಧ ಜನ ಇದ್ದು ಬಂದವರು. ನಾನೇನೋ ಕೇಳ್ಕೊಳ್ಳಿ, ಇಲ್ಲ ಅವ್ರಿಗೆ ತುಂಬಾ ಜನ. ಮತ್ತೆ ನಾಳೆ ಏನು ಸಾಮೂಹಿಕ ಗಣೇಶ ಇರೋದು, ಅದಕ್ಕೆ ನಾವು ಮೊದಲ ದಿನಾಂಕ ಸಮಾವೇಶ ಆಗಿತ್ತು ಮದ್ದೂರಲ್ಲಿ. ಆ ಸಮಾವೇಶಕ್ಕೆ
ತುಂಬ ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಬಂದಿದ್ದು ನಮ್ಮ ಇಡೀ ಮದ್ದೂರಿನ ಮುಸ್ಲಿಮರು ಸೇರಿ ನಮ್ಮ ಮಸೀದಿ ಹತ್ರ ನಮ್ಮ ಶಾಲೆಯಲ್ಲೆಲ್ಲ ನಮ್ಮ ದರ್ಗಾ ಹೂವಿನ ಮಾಲೆ ಹಾಕಿ ಒಬ್ಬನು ಅವ್ರ ಮೇಲೆ ಅರ್ಚನೆ ಮಾಡಿ ನಾವು ಅವ್ರಿಗೆ ಸ್ವಾಗತ ಮಾಡಿದ್ದು. ಇವೆಲ್ಲೋ ಅವರಿಗೆ ಪರ್ಮಿಷನ್ ಕೊಟ್ಟರೆ ಬೇಕಾದ್ರೆ ನಾವು ಎಲ್ಲರೂ ಅವಶ್ಯಕತೆಗಳು ಸೇರಿ ಅದು ಎಲ್ಲ ಗಣೇಶಗಳನ್ನ ನಾವು ಸ್ವಾಗತ ಮಾಡಿ ಮಾಡ್ಕೊಂಡು ಮುಗಿಸ್ತೀವಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.